ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪರ್ಸೆಂಟೇಜ್ ಪ್ರಮಾಣ ಹೆಚ್ಚಾಗಿದೆ. ನಗರಾಭಿವೃದ್ಧಿ ಇಲಾಖೆ, ವಸತಿ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಇದೆ. ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಆರೋಪ ಮಾಡ್ತಾ ಇದ್ದಾರೆ. ಕೆಲವು ಸಚಿವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಪ್ಯಾಕೇಜ್ ಟೆಂಡರ್ ಮಾಡ್ತಾ ಇದ್ದಾರೆ. ಚೀಫ್ ಇಂಜಿನಿಯರ್ಗಳನ್ನ ಖಾಸಗಿ ಕಚೇರಿಗಳಿಗೆ ಕರೆಸಿ ಟೆಂಡರ್ ಹಂಚಿಕೆ ಮಾಡ್ತಿದ್ದಾರೆ. ಮಧ್ಯವರ್ತಿಗಳಿಟ್ಟು ಗುತ್ತಿಗೆದಾರರಿಗೆ ಕಾಮಗಾರಿ ಫಿಕ್ಸ್ ಮಾಡ್ತಿದ್ದಾರೆ ಅಂತ ಮಂಜುನಾಥ್ ಆರೋಪಿಸ್ತಾ ಇದ್ದಾರೆ. ನಗರಾಭಿವೃದ್ಧಿ ಇಲಾಖೆ ಇದೆ, ಆಮೇಲೆ ವಸತಿ ಮತ್ತು ಇದರಲ್ಲೂ ಇದೆ. ಅದನ್ನ ಅವ್ರ ಗಮನಕ್ಕೆ ತಂದಿದ್ದೀವಿ. ಯಾರು ಮಧ್ಯವರ್ತಿಗಳು ಇದ್ದಾರೆ ನಿಮ್ಮ ಎದುರು ತೆಗೆದಾಗ್ತದೆ ಸರ್. ಮಧ್ಯವರ್ತಿಗಳು ಅಂದರೆ ನಗರಾಭಿವೃದ್ಧಿ ಇಲಾಖೆಗೆ ನಮ್ಮಂಥ ಕಾಂಟ್ರಾಕ್ಟರ್ಗಳು ಒಂದು ಯಾವುದೋ ಮಿನಿಸ್ಟ್ರಿಗೆ ಭಾಳ ಆತ್ಮೀಯರಾಗಿರ್ತಕ್ಕಂಥವ್ರು. ಅವರೊಂದು ಆಫೀಸ್ ಮಾಡ್ಕೊಳೋದು, ಅವರೊಬ್ಬರು ಸೆಕ್ಯೂರಿಟಿ ಇಟ್ಕೊಳೋದು, ಮಿನಿಸ್ಟ್ರುಗಳನ್ನ ಚೀಫ್ ಇಂಜಿನಿಯರ್ಸ್ನ ಅಲ್ಲಿ ಕರೆಸ್ಕೊಂಡು ಅಲ್ಲಿಂದ ಆಡಳಿತ ಮಾಡೋದು. ಮಂಜುನಾಥ್ ನಿನ್ನ ಟೆಂಡರ್ ವಾಪಸ್ ತಗೋ, ಶೇಖ್ಜಿ ನಿನ್ನ ಟೆಂಡರು ನೀನು ಕ್ವಾಲಿಫೈಡ್ ಇದ್ರು ಕೂಡ, ಈವನ್ ದೋ ವಿ ಆರ್ ಕ್ವಾಲಿಫೈಡ್, they are pressurizing us to take the tender back. No, you should take it back. ನೀವು ವಾಪಸ್ ತಗೊಳ್ಳಿ, ಅದು ನಮಗೆ ಬೇಕಾದವರು ಭಾಳ ಇದ್ದಾರೆ, ಇವ್ರಿಗೆ ಕೊಡ್ತೀನಿ, ಆಮೇಲೆ ಇವ್ರಿಗೆ ಕೊಡ್ತೀನಿ. ಸೊ ಯಾಕೆ ಇದು? ಮನೆ ಮುಖ್ಯಮಂತ್ರಿಗಳು ಇದನ್ನು ನಿಜವಾಗ್ಲೂ ಕರೆದೇಳಿದ್ರೆ ಇನ್ನೂ ಸ್ವಾರಸ್ಯಕರವಾಗಿ ಹೇಳ್ತೀವಿ. ಇತಿಹಾಸದಲ್ಲಿ ಯಾರೂ ಸಹ ಮಧ್ಯವರ್ತಿಗಳ ಮುಖಾಂತರ ಆಡಳಿತ ನಡೆಸಿರೋದು ಯಾರೂ ಸಹ ಇಲ್ಲ. ನಗರಾಭಿವೃದ್ಧಿ ಇದರಲ್ಲಿ 10 ಮಹಾನಗರ ಪಾಲಿಕೆಗಳಿದ್ದಾವೆ. ಅವರು ಟೆಂಡರ್ಗಳನ್ನ ಪ್ಯಾಕೇಜ್ ಟೆಂಡರ್ ಮಾಡ್ತಾರೆ. ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಪ್ಯಾಕೇಜ್ ಟೆಂಡರ್ ಮಾಡ್ತಾರೆ. ಇದನ್ನ ನಾವೇನು ಮಾಡು ಅಂತೀರಾ ಕಾಂಟ್ರಾಕ್ಟರ್ಗಳು? ಎಲ್ಲರೂ ವಿಷಯ ಕೂಡ ಸಾಯ್ಬೇಕಾ ನಾವೆಲ್ಲ ಕಾಂಟ್ರಾಕ್ಟರ್ಗಳು? 15ರಿಂದ 20,000 ಜನ ಸೇರಿಸಿ ನಾವು ಸ್ಟ್ರೈಕ್ ಮಾಡಲಿಕ್ಕೆ ಕೆಲಸ ನಿಲ್ಲಿಸ್ಬಿಟ್ಟು 1 ವಾರ ಕೆಲಸ ನಿಲ್ಲಿಸೋದಕ್ಕೆ ನಮ್ಮ ಸಣ್ಣವರಿಗೆ ಸಣ್ಣ ಮಟ್ಟದ ಸಮಸ್ಯೆ, ದೊಡ್ಡವರಿಗೆ ದೊಡ್ಡ ಮಟ್ಟದ ಸಮಸ್ಯೆ. ನಾವು ಯಾಕೆ ಹೇಳ್ತೀವಿ ಅಂದರೆ, ನಮ್ಮನ್ನ ಕೆಣಕಕ್ಕೆ ಹೋಗಬೇಡಿ ಮಾನ್ಯ ಮುಖ್ಯಮಂತ್ರಿಗಳೇ. ನಿಮ್ಗೆಲ್ರಿಗೂ ನಾನು ಮನವಿ ಮಾಡ್ಕೊಂಡಿದ್ದೀನಿ ಅಂದರೆ, ಕಾಂಟ್ರಾಕ್ಟರ್ಗಳು ಪ್ರಾಮಾಣಿಕವಾಗಿದ್ದಾರೆ. ಕಷ್ಟದಲ್ಲಿ ನಗರಾಭಿವೃದ್ಧಿ ವಸತಿ ಇಲಾಖೆ ವಿರುದ್ಧ ಗುತ್ತಿಗೆದಾರರ ಸಂಘದ ಆರೋಪ ಗಾಳಿಯಲ್ಲಿ ಗುಂಡು ಹೊಡಿಬಾರದು ಅಂತ ಸಚಿವ ಭೈರತಿ ಸುರೇಶ್ ಹೇಳ್ತಾ ಇದ್ದಾರೆ. ಯಾರ್ಯಾರು ಅರ್ಹರು ಅವರಿಗೆ ನೀಡ್ತಾರೆ ಅಂತ ನಗರಾಭಿವೃದ್ಧಿ ಸಚಿವ ಹೇಳಿದ್ದು, ಸುಮ್ಮನೆ ಈ ರೀತಿ ಗಾಳಿಯಲ್ಲಿ ಗುಂಡು ಹೊಡೆಯೋ ಕೆಲಸ ಆಗಬಾರದು ಅಂದಿದ್ದಾರೆ. ನೋಡಿ, ಸುಮ್ಮನೆ ಗಾಳಿಲಿ ಗುಂಡು ಹೊಡೆಯುವಂಥ ಕೆಲಸ ಮಾಡಬಾರ್ದು ಕಾಂಟ್ರಾಕ್ಟರ್ಸ್ ಸಂಘದವ್ರು. ಯಾವ ಮಧ್ಯವರ್ತಿಗಳು ಯಾರು ಏನು ಅಂತ ಸಾಕ್ಷಿ ಸಮೇತ ಹೇಳಿದ್ರೆ ಅದಕ್ಕೊಂದು ಬೆಲೆ ಇದೆ. ಇದೇ ಡೈಲಿ ಇದೇ ಚಾಳಿ ಆದರೆ ಏನು ಮಾಡೋದು? ನಾವು ಇಲಾಖೆ ನಡೆಸೋದು ಹೆಂಗೆ? ಟೆಂಡ್ರ್ ಕೊಡೋದಕ್ಕೂ ಮಿನಿಸ್ಟ್ರಿಗೆ ಏನು ಸಂಬಂಧ ಇರ್ತದೆ? ಅಧಿಕಾರಿಗಳು ಯಾರ್ಯಾರು ಎಲಿಜಿಬಲ್ ಇರ್ತಾರೆ, ಯಾರು ಇನ್ಎಲಿಜಿಬಲ್ ಇರ್ತಾರೆ, ಅವ್ರಿಗೆಲ್ಲ ನೋಡಿ ಪತ್ರಗಳು ಯಾರು ಕರೆಕ್ಟ್ ಇರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.